ಹೆಂಗಿದ್ರು ಶನಿವಾರ ಇತ್ತು, ಮನ್ಯಾಗ ಖಾಲಿನ ಕುಂತಿದ್ದೆ. ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗಿ ಎಕ್ಸ್‌ಪ್ಲೋರ್ ಮಾಡ್ಕೊಂಡು ಬರೋಣ ಅಂತ ಅನಿಸ್ತು. ಬಟ್ ಎಲ್ಲಿ ಹೋಗೋದಪ್ಪ ಅಂತ ವಿಚಾರ ಮಾಡಿದಾಗ ಈಗ ಲೇಟೆಸ್ಟಾಗಿ AI ಸ್ಮಾರ್ಟ್ ಗ್ಲಾಸಸ್‌ದ ಟ್ರೆಂಡ್ ಭಾಳ ನಡ್ದದ. ಸೊ ಹಾಗಾಗಿ ಇವತ್ತು ಮಿಸ್ಸಿಸಾಗದಲ್ಲಿರುವಂತಹ ಹಾರ್ಟ್‌ಲ್ಯಾಂಡ್ ಸಿಟಿ ಸೆಂಟರ್ ಶಾಪಿಂಗ್ ಮಾಲಿಗೆ ಹೋಗಿ ಬೆಸ್ಟ್ ಬೈ ಒಳಗೆ ಮೆಟಾ ಸ್ಮಾರ್ಟ್ ಗ್ಲಾಸ್ ಜನರೇಷನ್ 2 ಅವೈಲೇಬಲ್ ಐತಿ ಇಲ್ಲ ಚೆಕ್ ಮಾಡ್ಕೊಂಬರೋನು. ಹಂಗೆ ಪ್ರೈಸಸ್ನ ತಿಳ್ಕೊಂಬರೋನು ಬರ್ರಿ. ಹಂಗೆ ಈ ಚಾನಲ್ಗೆ ಯಾರ್ಯಾರು ಹೊಸಬ್ರು ಇದ್ದೀರಿ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ ಅಂತ ಕೇಳ್ತಾ ನನ್ನ ಇವತ್ತಿನ ಕನ್ನಡ ಇನ್ ಕೆನಡಾ ಸೀರೀಸ್ನ 2ನೇ ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ. ಬರ್ರಿ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಇನ್ವಿನ್ಸಿಬಲ್ ಕನ್ನಡಿಗ ಮಾಡುವ ನಮಸ್ಕಾರಗಳು. ಆಮೇಲೆ ನೀವೊಂದು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಲೋಕಲ್ ಬಸ್ ಸ್ಟಾಪ್ ಎಲ್ಲ ಗ್ಲಾಸಿಲೇ ಮಾಡ್ಯಾರ. 20 ನಿಮಿಷ ಆಗಾಕತ್ತು ಬಸ್ಸಲ್ಲಾಗಿ ವೇಟ್ ಮಾಡಕತ್ತು. ಅಂತೂ ಇಂತೂ ಬಸ್ ಬಂತು. 61N ಇದು ಹಾರ್ಟ್‌ಲ್ಯಾಂಡ್ ಸಿಟಿ ಸೆಂಟರ್ ಶಾಪಿಂಗ್ ಮಾಲ್ಗೆ ಹೋಗ್ತೈತಿ. ಇವತ್ತು ಲಕ್ ಏನೋ ಗೊತ್ತಿಲ್ಲ, ಬಸ್ ಪೂರ್ತಿ ಖಾಲಿ ಇತ್ತು. ಸೊ ಜಸ್ಟ್ ರಿಲ್ಯಾಕ್ಸ್ಡ್ ಆಗಿ ಎಂಜಾಯ್ ಮಾಡಿದೆ. ಸೊ ಬೆಸ್ಟ್ ಥಿಂಗ್ ಏನಪ್ಪ ಅಂತಂದ್ರೆ ಇಲ್ಲಿ ಬಸ್ಗಳು ಟೈಮಿಗೆ ತಕ್ಕಂಗೆ ಕರೆಕ್ಟಾಗಿ ಬರ್ತಾವು. ಸೊ ಗೂಗಲ್ ಒಳಗೆ ಏನು ಟೈಮಿಂಗ್ ಕೊಟ್ಟಿರ್ತೈತಲ್ಲ, ರೂಟ್ಸ್ ನೀವು ಸೆಲೆಕ್ಟ್ ಮಾಡಿದಾಗ ಏನು ಟೈಮಿಂಗ್ ಬರ್ತೈತಲ್ಲ ಅದೇ ಟೈಮಿಂಗಿಗೆ ಬರ್ತಾವೆ. ಸೊ ಅದು ನನಗೆ ಸ್ವಲ್ಪ ಬೆಸ್ಟ್ ಥಿಂಗ್ ಅಂತ ಅನ್ನಿಸ್ತು. ಓಕೆ, ಹಂಗೆ ನನ್ನ ಫ್ರೆಂಡ್ಸ್ಗಳು ಕೇಳಿರ್ತಾರೆ ಇಲ್ಲಿದ್ದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಹೆಂಗದ ಮತ್ತು ಇಲ್ಲಿ ಟಿಕೆಟಿಂಗ್ ಸಿಸ್ಟಮ್ ಹೆಂಗದ ಅಂತ ಕೇಳಿರ್ತಾರೆ. ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಡಿಟೇಲಾಗಿ ನನ್ನ ಮುಂದಿನ ಲಾಗ್ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬಟ್ ಇನ್ ಶಾರ್ಟ್ ಹೇಳ್ಬೇಕಂದ್ರೆ ಹೌದು, ಇಲ್ಲಿ ಫ್ರೀ ರೈಡ್ ಸಿಗ್ತದ, ಬಟ್ ಅದಕ್ಕೊಂದು ಸ್ಪೆಸಿಫಿಕ್ ಕಂಡೀಷನ್ ಅದ. ಆ ಕಂಡೀಷನ್ ಏನು ಅನ್ನೋದು ನಾನು ನೆಕ್ಸ್ಟ್ ಲಾಗ್ನಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. So finally we are here at Heartland City Center shopping mall. ಈಗ ಡೈರೆಕ್ಟಾಗಿ ಬೆಸ್ಟ್ ಬೈ ಹೋಗೋನು. ಇದು ಬೆಸ್ಟ್ ಬೈ ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್ ಟು ಪರ್ಚೇಸ್ ಆರ್ ಗೋ ಫಾರ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್. ಸೊ ನಾನು ಡೈರೆಕ್ಟಾಗಿ ಮೆಟಾ ಸ್ಮಾರ್ಟ್ ಗ್ಲಾಸ್ Gen 2 ಎಲ್ಲಿ ಸಿಗ್ತೈತೆ ಅಂತ ನೋಡ್ಲಿಕ್ಕೆ ಹೋದೆ. ಅಲ್ಲಿ ಕೌಂಟರ್ನಾಗ ನಮ್ಮ ಇಂಡಿಯನ್ ಹುಡುಗಿನೇ ಇದ್ಲು. ಸೊ ಸಿ ಎಕ್ಸ್ಪ್ಲೇನ್ಡ್ ಅಬೌಟ್ ದಿ ಫೀಚರ್ಸ್ ವೆರಿ ನೈಸ್ಲಿ ಆ್ಯಂಡ್ ಆಲ್ಸೋ ಪ್ರೊವೈಡೆಡ್ ದಿ ಸ್ಯಾಂಪಲ್ ವಿಡಿಯೋ. ಈಗ ನೀವು ಏನು ನೋಡ್ಲಿಕ್ಕತ್ತಿರಲ್ಲ, ಮೆಟಾ Gen 2 ಒಳಗೆ 3 ವೇರಿಯಂಟ್ಸ್ ಅದಾವು: ವೇಫರರು, ಸ್ಕೈಲೈನರು, ಹೆಡ್ಲೈನರು. ವೇಫರರ್ ಒಳಗೆ ಅಗೇನ್ 2 ವೇರಿಯಂಟ್ಸ್ ಅದಾವು, ಒಂದು ಸ್ಟ್ಯಾಂಡರ್ಡು, ಇನ್ನೊಂದು ಲಾರ್ಜು. ಸೊ ದ ಪಟಿಂಗ್ ಪ್ರೈಸ್ ಯು ಕ್ಯಾನ್ ಸೇ ಅರೌಂಡ್ ಕೆನಡಿಯನ್ ಡಾಲರ್ $519 ಇಂದ ಸ್ಟಾರ್ಟ್ ಆಗ್ತೈತಿ. ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದ್ರೆ 33,000 34,000 ಆಗ್ಬೋದು. ಸೊ ಇದ್ರ ಮೇನ್ ಫೀಚರ್ಸ್ ಬಂದ್ಬಿಟ್ಟು 3K ಅಲ್ಟ್ರಾ HD ಫಾರ್ ದ ಹೈಯೆಸ್ಟ್ ರೆಸಲ್ಯೂಷನ್ ವಿಡಿಯೋ, 32 GB ಇಂಟರ್ನಲ್ ಸ್ಟೋರೇಜ್ ಇರ್ತೈತಿ, 12 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಫಾರ್ HD ಫೋಟೋಸ್ ಆ್ಯಂಡ್ ವಿಡಿಯೋಸ್. ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಇಟ್ ಹ್ಯಾಸ್ ಎನ್ಹ್ಯಾನ್ಸ್ಡ್ ಸ್ಟೆಬಿಲೈಸೇಷನ್. ಅದು ಒಂದು ಡ್ರಾಬ್ಯಾಕ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಿಮ್ಗೆ ಲ್ಯಾಂಡ್ಸ್ಕೇಪ್ ವಿಡಿಯೋ ಕ್ಯಾಪ್ಚರ್ ಮಾಡ್ಲಿಕ್ಕೆ ಬರಲ್ಲ, ಬರೀ ವರ್ಟಿಕಲ್ ಅಷ್ಟೇ. ಬಟ್ ಒಂದು ಏನಂದ್ರೆ ಪ್ರೈಸಸ್ ಸ್ವಲ್ಪ ಹೈ ಅದಾವು. ಹೈ ಇದ್ರೂ ಕೂಡ ಮೆಟಾ ಬ್ರ್ಯಾಂಡ್ ಸ್ವಲ್ಪ ಟ್ರಸ್ಟ್ ಮಾಡ್ಬೋದು ಅಂತ ಅನಿಸ್ತದ ನನಗೆ. ಸೊ ಕ್ವಾಲಿಟಿ ವೈಸು ತುಂಬ ಪರ್ಫೆಕ್ಟ್ ಅದ. ಸೊ ಅಲ್ಲಿ ಹಂಗೆ ಸುತ್ತಾಡ್ತಾ ಆ್ಯಪಲ್, ಗೂಗಲ್ ಹಾಗೂ ಇನ್ನಿತರ ಬ್ರ್ಯಾಂಡ್ ಕೌಂಟರ್ಸ್ ಕೂಡ ನೋಡಿದೆ. ನಂತರ ಬೆಸ್ಟ್ ಬೈಯಿಂದ ಹೊರಗಡೆ ಬಂದೆ. ಸೊ ಅದಾದ್ಮೇಲೆ ಕೆಲವೊಂದಿಷ್ಟು ಕಿಚನ್ ಐಟಮ್ಸ್ ತೊಗೊಳ್ಳೋವಿದ್ದು. ಸೊ ಅದಕ್ಕೆ ನಾನು ಡೊಲರಮ್ಮಗೆ ಹೊಂಟೆ. ಸೊ ಕೆನಡಾಕ್ಕೆ ಅಕಸ್ಮಾತ್ ಯಾರಾದರೂ ಹೊಸಬ್ರು ಬಂದಿದ್ರೆ ಅಫೋರ್ಡೆಬಲ್ ಪ್ರೈಸಸ್ ಒಳಗೆ ಹೌಸ್ ಹೋಲ್ಡ್ ಐಟಮ್ಸು, ಕಿಚನ್ ಐಟಮ್ಸ್ ಏನಾದರೂ ತೊಗೊಳ್ಳೋ ಪ್ಲ್ಯಾನ್ಸ್ ಇದ್ದು ಅಂದ್ರೆ ಡೊಲರಮ ಇಸ್ ದ ಬೆಸ್ಟ್ ಪ್ಲೇಸ್. ಅಂದರೆ ಇಲ್ಲಿ ಎಲ್ಲ ಐಟಮ್ಸು $1 ಇಂದ ಸ್ಟಾರ್ಟ್ ಆಗ್ತವೆ. ಮತ್ತು ಇಲ್ಲಿ ನೀವು ನೋಡ್ಬೋದು ಹ್ಯಾಲೋವಿನ್ ಸಲುವಾಗಿ ಡೆಕೋರೇಷನ್ ಐಟಮ್ಸು ಸದ್ಯಕ್ಕೆ ಇಟ್ಟಾರು. ಸೊ ಐ ಥಿಂಕ್ ಹ್ಯಾಲೋವಿನ್ ಸನಿ ಬರಾಕತ್ತೈತಿ. ಹಂಗೆ ನಾನು ಐಟಮ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಸೆಲ್ಫ್ ಚೆಕ್ಔಟ್ ಕೌಂಟರ್ನಲ್ಲಿ ಪೇಮೆಂಟ್ ಮಾಡಿ ಶಾಪಿಂದ ಹೊರಗಡೆ ಬಂದೆ. ಇಟ್ಸ್ ಆಲ್ಮೋಸ್ಟ್ ಆಲ್ 7:50 ಆಗಿತ್ತು. ಸೊ ಹಂಗೆ ಬಸ್ ಹಿಡಿದು ಮನೆಗೆ ಬಂದೆ. ಆ್ಯಂಡ್ ಇನ್ನೂ ನೀವು ನಮ್ಮ ಚಾನಲ್ಗೆ ಹೊಸಬ್ರು ಇದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ನನ್ನ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.